ಡೆಡ್ಲಿ ಡಾಗ್ಗಳ ಹಾವಳಿಯಿಂದ ಜನರು ಬೇಸತ್ತಿದ್ದು ಸ್ಪಾಟ್ ವಿಸಿಟ್ ಮಾಡಲು ಬಂದಂತಹ ಪೊಲೀಸರನ್ನೇ ಅಟ್ಟಾಡಿಸಿಕೊಂಡು ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯ ನಾನೀಗ ಅದೇ ಜಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಕೋನೇನ ಅಗ್ರಹಾರ ವಾರ್ಡ್ ನಂಬರ್ 113 ಬ್ಲಾಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸರಿಸುಮಾರು 4 ಗಂಟೆ ಸುಮಾರಿಗೆ ಈ ಒಂದು ಜಾಗಕ್ಕೆ ಸ್ಥಳ ಪರಿಶೀಲನೆ ಅಂದ್ರೆ ಸ್ಪಾಟ್ ವಿಸಿಟ್ ಮಾಡಲು ಜೀವನ್ ಭೀಮಾ ನಗರದ ಪೊಲೀಸ್ ಸಿಬ್ಬಂದಿ ಒಬ್ಬರು ಬರ್ತಾರೆ. ಅವರನ್ನು ಕೂಡ ಇಲ್ಲಿರುವಂತಹ ಡೆಡ್ಲಿ ಡಾಗ್ಗಳು ಅಟ್ಯಾಕ್ ಮಾಡಿದ್ದು ಸದ್ಯ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆದಿರುವಂತದ್ದು. ಈ ಒಂದು ಘಟನೆ ಏನಿದೆ, ಈ ಒಂದು ಜಾಗ ಏನಿದೆ, ಇಲ್ಲಿ ನಿತ್ಯವೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವಂತದ್ದು. ಶ್ವಾನಗಳು ಗುಂಪು ಕಟ್ಟಿಕೊಂಡು ಇದೆ ಜನರ ಮೇಲೆ, ಸ್ಕೂಲ್ ಹೋಗುವ ಮಕ್ಕಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇಲ್ಲಿ ಜನರು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಒಂದು ಜಾಗದಲ್ಲಿ ಮೊನ್ನೆ ಕೂಡ ಕುರಿ ಮತ್ತು ಕೋಳಿ ಮೇಲೆ ಒಂದು ಬೀದಿ ನಾಯಿ ಅಟ್ಯಾಕ್ ಮಾಡುತ್ತೆ. ಈ ಸಂಬಂಧ ಇದರಿಂದ ರೋಸಿ ಅಸಮಾಧಾನಿತರಾದಂತಹ ವ್ಯಕ್ತಿಯೊಬ್ಬರು ಆ ಒಂದು ನಾಯಿಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಈಗಾಗಲೇ ಜೀವನ್ ಭೀಮಾ ನಗರದಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಆ ಒಂದು ಎಫ್ಐಆರ್ ಆಧಾರದ ಮೇಲೆ ಜೀವನ್ ಭೀಮಾ ನಗರದ ಪೊಲೀಸ್ ಸಿಬ್ಬಂದಿಯೊಬ್ಬರು ಸ್ಪಾಟ್ಗೆ ಬರ್ತಾರೆ. ಏನಾಗಿದೆ ಅನ್ನೋದನ್ನು ನೋಡಲು ಇದೇ ಜಾಗಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸ್ಪಾಟ್ ವಿಸಿಟ್ ಮಾಡಲು ಬಂದಂತಹ ವ್ಯಕ್ತಿಯನ್ನೇ ಅಟ್ಟಾಡಿಸಿಕೊಂಡು ಹೋಗಿ ಈಗ ದಾಳಿ ಮಾಡಿರುವಂತದ್ದು. ಘಟನೆ ಸಂಬಂಧ ಈಗಾಗಲೇ ಜನರು ಕೂಡ ಭಯಭೀತರಾಗಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತಾ ಅನ್ನೋ ಭಯದಲ್ಲಿ ಜನರು ಕೂಡ ಕಾಡ್ತಾ ಇರುವಂತದ್ದು. ಸ್ಕೂಲ್ ಮಕ್ಕಳನ್ನು ಯಾವ ರೀತಿ ಸ್ಕೂಲ್ಗೆ ಹೋಗಿ ಬಿಡಬೇಕು, ಈ ಒಂದು ಮಾರ್ಗ ಮೂಲಕ ಯಾವ ರೀತಿ ಬಿಡಬೇಕು ಅನ್ನೋ ಆತಂಕ ಕೂಡ ಅವ್ರನ್ನ ಕಾಡ್ತಾ ಇದ್ದು. ಇದೇ ಕಾರಣಕ್ಕೆ ಅವರು ಕೂಡ ಆಟೋದಲ್ಲಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮಕ್ಕಳ ಸೇಫ್ಟಿ ಹಿತದೃಷ್ಟಿಯಿಂದ ಆಟೋದಲ್ಲೇ ಹೋಗಿ ಬಿಡಬೇಕಾದ ಸನ್ನಿವೇಶ ಕೂಡ ಕ್ರಿಯೇಟ್ ಆಗಿದೆ. ಇನ್ನಾದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರ, ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.